ದೆಹಲಿಯಲ್ಲಿ 2 ವಿಮಾನಗಳ ನಡುವೆ ಡಿಕ್ಕಿಯಾಗಿದೆ. ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿಂತಿದ್ದ ಆಕಾಶ ಏರ್ ವಿಮಾನಕ್ಕೆ ಸ್ಪೈಸ್ ಜೆಟ್ ವಿಮಾನ ಗುದ್ದಿದೆ. ಪರಿಣಾಮ ಸ್ಪೈಸ್ ಜೆಟ್ ವಿಮಾನದ ರೆಕ್ಕೆ ಹಾನಿಯಾಗಿದೆ. ಇದರಿಂದ ಕೆಲಕಾಲ ವಿಮಾನ ನಿಲ್ದಾಣದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಉಂಟಾಗಿತ್ತು. ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇದ್ದು ಪ್ರಯಾಣಿಕರನ್ನ ಬೇರೆ ವಿಮಾನಕ್ಕೆ ಶಿಫ್ಟ್ ಮಾಡಲಾಗಿದೆ. ಲೋಕಸಭೆಯಲ್ಲಿ ಮಹಿಳೆಯರ ಮೀಸಲಾತಿ ಮಸೂದೆ ಹಾಗೂ ಕ್ಷೇತ್ರಗಳ ಪುನರ್ವಿಂಗಡಣೆ ಬಿಲ್ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ನೀವು ಈ ಮಸೂದೆಯನ್ನ ವಿರೋಧಿಸಿದ್ರೆ ನನಗೆ ಅದರಿಂದ ರಾಜಕೀಯ ಲಾಭವಾಗುತ್ತದೆ ಎನ್ನುವುದು ಬಹಳ ಸ್ಪಷ್ಟ. ಆದರೆ ನಾವು ಒಟ್ಟಿಗೆ ನಡೆದರೆ ಯಾರಿಗೂ ಅದರಿಂದ ಪ್ರಯೋಜನವಾಗುವುದಿಲ್ಲ. ಆದ್ದರಿಂದ ನನಗೆ ಈ ಶ್ರೇಯಸ್ಸು ಬೇಡ. ಮಸೂದೆ ಅಂಗೀಕಾರವಾದರೆ ಎಲ್ಲರ ಫೋಟೋ ಇರುವಂತಹ ಹೋರ್ಡಿಂಗ್ಸ್ಗಳನ್ನು ಹಾಕಲು ನಾನು ಸಿದ್ಧನಿದ್ದೇನೆ. ನಿಮಗೆ ಎಲ್ಲ ಶ್ರೇಯಸ್ಸು ನೀಡಲು ನಾನು ಸಿದ್ಧನಿದ್ದೇನೆ ಎಂದಿದ್ದಾರೆ. देखिए, इसका अगर विरोध करेंगे तो स्वाभाविक है कि राजनीतिक लाभ मुझे होगा, लेकिन साथ चलेंगे तो किसी को भी नहीं होगा, ये लिख के रखो, किसी को नहीं रहेगा, क्योंकि फिर अलग पहलू हो जाता है, फिर किसी को फायदा नहीं होगा। और इसलिए हमें क्रेडिट नहीं चाहिए। जैसे ये पारित हो जाए, मैं कल एडवर्टाइजमेंट दे करके सबका धन्यवाद करने के लिए तैयार हूं, सबकी फोटो छपवाने के लिए तैयार हूं। क्रेडिट आप ले लो, चलो क्रेडिट की चिंता है क्या है जी, ले लो ना क्रेडिट। आपको जिसकी फोटो छपवानी है सरकारी खर्चे से हम करवा देंगे। ಇನ್ನು ಕ್ಷೇತ್ರಗಳ ವಿಂಗಡಣೆಯಿಂದ ಯಾವ ರಾಜ್ಯಕ್ಕೂ ಅನ್ಯಾಯ ಆಗಲ್ಲ ಅಂತ ಪ್ರಧಾನಿ ಮೋದಿ ಭರವಸೆ ನೀಡಿದ್ದಾರೆ. ದಕ್ಷಿಣ, ಉತ್ತರ, ಪೂರ್ವ ಅಥವಾ ಪಶ್ಚಿಮವಾಗಿರಲಿ, ಸಣ್ಣ ರಾಜ್ಯಗಳಾಗಲಿ ಅಥವಾ ದೊಡ್ಡ ರಾಜ್ಯಗಳಾಗಲಿ ಕೈಗೊಳ್ಳುತ್ತಿರುವಂತಹ ಪ್ರಕ್ರಿಯೆಗಳು ಯಾರಿಗೂ ತಾರತಮ್ಯ ಮಾಡುವುದಿಲ್ಲ, ಅನ್ಯಾಯ ಮಾಡುವುದಿಲ್ಲ. ಅದರಿಂದ ಅನುಸರಿಸುತ್ತಿರುವಂತಹ ಅನುಪಾತಗಳು ಬದಲಾಗದೆ ಉಳಿಯುತ್ತವೆ. ಭವಿಷ್ಯದ ಯಾವುದೇ ಹೆಚ್ಚಳವೂ ಅದೇ ಅನುಪಾತದಲ್ಲಿ ಇರುತ್ತದೆ ಅಂತ ಹೇಳಿದ್ದಾರೆ. पवित्र जगह से कहना चाहता हूं, चाहे दक्षिण हो, उत्तर हो, पूर्व हो, पश्चिम हो, छोटे राज्य हो, बड़े राज्य हो, मैं आज एक जिम्मेवारी से कहना चाहता हूं कि निर्णय प्रक्रिया किसी के साथ भी भेदभाव नहीं करेगी। ये निर्णय प्रक्रिया किसी ನೀವು ಗ್ಯಾರಂಟಿ ಎಂಬ ಪದವನ್ನ ಬಯಸಿದರೆ ನಾನು ಗ್ಯಾರಂಟಿ ನೀಡಲು ಸಿದ್ಧನಿದ್ದೇನೆ. ನೀವು ಭರವಸೆಯನ್ನ ಬಯಸಿದರೆ ನಾನು ಭರವಸೆಯನ್ನ ನೀಡಲು ಸಿದ್ಧನಿದ್ದೇನೆ. ಉದ್ದೇಶ ಸ್ಪಷ್ಟವಾದಾಗ ಪದಗಳೊಂದಿಗೆ ಆಟವಾಡುವಂತಹ ಅಗತ್ಯತೆ ಇಲ್ಲ ಅಂತ ವಿಪಕ್ಷಗಳಿಗೆ ಮೋದಿ ಹೇಳಿದ್ರು. अगर गारंटी शब्द चाहिए तो मैं गारंटी शब्द उपयोग करता हूं। वादा की बात करते हो तो मैं वादा शब्द उपयोग करता हूं। अगर तमिल में कोई अच्छा शब्द हो तो वो भी मैं बोलने के लिए तैयार हूं, क्योंकि जब नियत साफ है तो फिर शब्दों का खेल करने की हमें ಚುನಾವಣೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಜಾರಿ ಸಂಬಂಧ ಇವತ್ತಿನಿಂದ ಸಂಸತ್ ವಿಶೇಷ ಅಧಿವೇಶನ ಶುರುವಾಗಿದೆ. ಮಹಿಳಾ ಮೀಸಲಾತಿಯ ನಾರಿ ಶಕ್ತಿ ವಂದನ್ ಅಧಿನಿಯಮ 2023 ತಿದ್ದುಪಡಿ ಕ್ಷೇತ್ರಗಳ ಮರು ವಿಂಗಡಣೆಗೆ ಬಿಲ್ ಸೇರಿದಂತೆ 3 ವಿಧೇಯಕಗಳು ಲೋಕಸಭೆಯಲ್ಲಿ ಮಂಡನೆಯಾಗಿದೆ. ಮಹಿಳಾ ಮೀಸಲಾತಿ ಮಸೂದೆ ಮಂಡನೆಗೆ 251 ಸದಸ್ಯರು ಸಮ್ಮತಿಯನ್ನು ಸೂಚಿಸಿದ್ದಾರೆ. 185 ಸದಸ್ಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಮಂಡನೆಗೆ ಬಹುಮತ ವ್ಯಕ್ತವಾಗಿದ್ದು ನಾಳೆ ಸಂಜೆ 4 ಗಂಟೆಗೆ ನಾರಿ ಶಕ್ತಿ ಮಸೂದೆ ಅಂಗೀಕಾರಕ್ಕೆ ಮತದಾನ ನಡೆಯಲಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನ ಆರೋಪಿಗಳು ಅಂತ ನಿನ್ನೆ ಕೋರ್ಟ್ ಆದೇಶವನ್ನು ನೀಡಿತ್ತು. ಅಪರಾಧಿಗಳಿಗೆ ನಾಳೆ ಕೋರ್ಟ್ ಶಿಕ್ಷೆ ಪ್ರಕಟಿಸಲಿದೆ. ಶಿಕ್ಷೆ ಪ್ರಮಾಣದ ಕುರಿತು ಇಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸುದೀರ್ಘವಾಗಿ ವಾದ ಪ್ರತಿವಾದ ನಡೆಯಿತು. ಅಪರಾಧಿಗಳ ಪರ ವಕೀಲರು ಹಾಗೂ ಸಿಬಿಐ ಪರ ಅಡಿಷನಲ್ ಸಾಲಿಸಿಟರಿ ಜನರಲ್ ಎಸ್ವಿ ರಾಜು ವಾದ ಮಂಡಿಸಿದ್ದಾರೆ. ವಾದ ಆಲಿಸಿದಂತಹ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ನಾಳೆಗೆ ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಇನ್ನು ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯೇ ಆಗಬೇಕು ಅಂತ ಸಿಬಿಐ ಪರ ಅಡಿಷನಲ್ ಸಾಲಿಸಿಟರಿ ಜನರಲ್
ಎಸ್ ವಿ ರಾಜು ವಾದವನ್ನ ಮಂಡಿಸಿದ್ದಾರೆ. ಅತ್ಯಂತ ಭೀಕರವಾಗಿ ಯೋಗೇಶ್ ಗೌಡರನ್ನ ಕೊಲೆ ಮಾಡಿದ್ದಾರೆ, ಸಾಕ್ಷಿಗಳನ್ನ ತಿರುಚಿದ್ದಾರೆ, ಸಾಕ್ಷ್ಯಗಳಿಗೆ ಬೆದರಿಕೆ ಹಾಕಿದ್ದಾರೆ, ಹಣದ ಆಮಿಷ ಒಡ್ಡಿದ್ದಾರೆ, ಶಾಸಕ ಸಚಿವ ಸ್ಥಾನವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಶಾಸಕರಾಗಿ ಕಾನೂನು ಕೈಗೆತ್ತಿಕೊಂಡು ಕೊಲೆ ಮಾಡಿಸಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಇವರಿಗೆ ಸ್ವಲ್ಪವೂ ಕೂಡ ಭಯ ಇಲ್ಲ, ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಕಾನೂನಿನಲ್ಲಿ ಯಾವ ಗರಿಷ್ಠ ಶಿಕ್ಷೆ ಇದೆಯೋ ಅದನ್ನೇ ನೀಡಬೇಕು ಅಂತ ವಾದ ಮಂಡಿಸಿದ್ರು. ಇನ್ನು ಶಾಸಕ ವಿನಯ್ ಕುಲಕರ್ಣಿಗೆ ಕಡಿಮೆ ಶಿಕ್ಷೆ ಕೊಡಿ ಅಂತ ವಿನಯ್ ಪರ ವಕೀಲರಾದ ಶ್ಯಾಮ್ ಸುಂದರ್ ಪ್ರತಿವಾದ ಮಂಡಿಸಿದ್ರು. ಯಾರನ್ನೂ ಸಾಯೋವರಿಗೆ ಜೈಲಿನಲ್ಲಿ ನೋಡೋಕೆ ಆಗಲ್ಲ. ಆರೋಪಿ ವಿನಯ್ ಈಗಾಗಲೇ ತುಂಬಾ ನೊಂದಿದ್ದಾರೆ. ವಿನಯ್ ಕುಲಕರ್ಣಿ ಹಾಲಿ ಶಾಸಕರು, ಸಾವಿರಾರು ಜನ ಅವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಒಳ್ಳೆ ಗುಣ ಇರುವಂತಹ ವ್ಯಕ್ತಿ ಅಂತ ಅನಿಸಿಕೊಂಡಿದ್ದಾರೆ. ಫಾರ್ಮ್ನಲ್ಲಿ ಅವರು 3,000 ಹಸುಗಳನ್ನ ಸಾಕಿದ್ದಾರೆ. ವಿನಯ್ ಪ್ರಾಣಿ ಪ್ರಿಯ, ಇದು ಒಳ್ಳೆಯತನವನ್ನ ತೋರಿಸುತ್ತೆ. ವಿನಯ್ಗೆ ಕುಟುಂಬದ ಜವಾಬ್ದಾರಿ ಹೆಚ್ಚಾಗಿದೆ. ಜೀವಾವಧಿ ಶಿಕ್ಷೆ ಕೊಟ್ರೆ ಎಂತವರು ಕೂಡ ಬದಲಾಗ್ತಾರೆ. ಸುಧಾರಣೆಗೆ ಅವಕಾಶ ಇರುವಂತಹ ಶಿಕ್ಷೆಯನ್ನ ನೀಡಿ ಅಂತ ಜಡ್ಜ್ಗೆ ಮನವಿ ಮಾಡಿದ್ರು. ಇನ್ನು ಕೋರ್ಟ್ನಲ್ಲಿ ಶಿಕ್ಷೆ ಪ್ರಮಾಣದ ವಾದ ಪ್ರತಿವಾದ ಮುಗಿದ ಬಳಿಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಅಪರಾಧಿಗಳನ್ನ ಮತ್ತೆ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ. ಕೊಲೆ ಕೇಸಲ್ಲಿ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಎಂಬ ಕೋರ್ಟ್ನ ತೀರ್ಪನ್ನ ಮೃತ ಯೋಗೇಶ್ ಗೌಡ ಸಹೋದರಿಯರು ಸ್ವಾಗತಿಸಿದ್ದಾರೆ. ವಿನಯ್ ಕುಲಕರ್ಣಿಗೆ ಕನಿಷ್ಠ ಜೀವಾವಧಿ ಶಿಕ್ಷೆಯಾದರೂ ಆಗಬೇಕು. 10 ವರ್ಷ ನಂತರ ಕೊನೆಗೂ ನ್ಯಾಯ ಸಿಕ್ಕಿದೆ. ನಮ್ಮ ತಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ಅಧಿಕಾರ ಮತ್ತು ಹಣದ ಬಲ ಯಾವುದೂ ಶಾಶ್ವತವಲ್ಲ. ನ್ಯಾಯಾಧೀಶರಿಗೆ ಮತ್ತು ವಕೀಲರಿಗೆ ಧನ್ಯವಾದ ಹೇಳ್ತೇವೆ ಅಂತ ಯೋಗೇಶ್ ಗೌಡ ಸಹೋದರಿ ಅಕ್ಕ ಮಹಾದೇವಿ ಮತ್ತು ಜಗದೀಶ್ವರಿ ಹೇಳಿದ್ದಾರೆ. ನಮಗೀಗ ಅದನ್ನು ತೀರ್ಪು ಕೊಟ್ಟಿದ್ದಕ್ಕೆ ನಮಗೆ ಕೋರ್ಟಿಗೆ ನಾವು ಧನ್ಯವಾದ ಸಲ್ಲಿಸ್ತೇವೆ. 10 ವರ್ಷದ ಒಳಗೆ 10 ವರ್ಷ ಆಯ್ತು ನಮ್ಮ ತಮ್ಮಂದಾಗಿ. ಇನ್ನು ನಾವು ಅವಾಗ ಕಾಯ್ಬೇಕಾಗಿತ್ತು. ಅವಾಗ ನಮ್ಗೆ ಇದಾಗಲಿಲ್ಲ, ಯಾರೂ ಸಪೋರ್ಟ್ ಮಾಡಲಿಲ್ಲ. ಇವಾಗ ಇದು ಬಸವರಾಜ್ ಮುತ್ತಿಗೆಯವರು ಅವಾಗ ಅವ್ರು ವಿನಯ್ ಕುಲಕರ್ಣಿಯವ್ರಿಗೆ ಬೆನ್ನೆತ್ತಿ ನಮಗೆ ಮಾಡಲಿಲ್ಲ. ಅದನ್ನು ಅವಾಗ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ನಮ್ಮ ತಮ್ಮ ಇವತ್ತು ಬದಿ ಕುಳಿತಿದ್ದ. ನಿಜ ಅಂತ ಹೇಳಿದ್ದಕ್ಕೆ ಬಸವರಾಜ್ ಮುತ್ತಿಗೆಯವ್ರು ಹೇಳಿದ್ದಕ್ಕೆ ನಮ್ಮ ತಮ್ಮಗೆ ಇದಾಗಿದ್ದಕ್ಕೆ ನ್ಯಾಯ ಸಿಕ್ಕೈತೆ ಅಂತೇಳಿ ನಾ ಕೋರ್ಟಿಗೆ, ಆಮೇಲೆ ಶಿವೇ ಸರ್ಗೆ, ವಕೀಲಿಗೆ ಎಲ್ಲರಿಗೂ ನಾನು ಅವ್ರಿಗೆ ಧನ್ಯವಾದವನ್ನು ಹೇಳ್ತೀನಿ. ನ್ಯಾಯಾಲಯಕ್ಕಂತೂ ಧನ್ಯವಾದ ಹೇಳ್ತೇವೆ ರೀ. ಮತ್ತು ಬಸವರಾಜ್ ಅಣ್ಣಾಗ ಮತ್ತು ಮುತ್ತಿಗೆ ಅಣ್ಣಾಗ ಭಾಳ ಥ್ಯಾಂಕ್ಸ್ ಹೇಳ್ತೇವೆ ಸರ್. ಅವರು ನಮಗೆ ನ್ಯಾಯ ಕೊಡಿಸಿದ್ರು ಮತ್ತು ನಮ್ಗೆ ಭಾಳ ಖುಷಿ ಐತ್ರಿಪ್ಪ. ನಮಗೀಗ ಅದನ್ನು ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡಿದವರಿಗೆ ಬೆದರಿಕೆಯ ಭೀತಿ ಇದೆ. ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೋರವಾರ ಅವರ ಕುಟುಂಬಕ್ಕೆ ಬೆದರಿಕೆಯ ಭೀತಿ ಇದೆ ಅಂತ ಕೋರವಾರ ಪತ್ನಿ ಸುಮಂಗಳ ಹೇಳಿದ್ದಾರೆ. ನಮ್ಮ ಮನೆಯವರಿಗೆ ಮತ್ತು ನನಗೆ ಬೆದರಿಕೆ ಇದೆ. ಕೊಲೆ ಆರೋಪವನ್ನ ಹೊತ್ತವರು ಅತ್ಯಂತ ಪ್ರಭಾವಿಗಳು. ಹೀಗಾಗಿ ಅಗತ್ಯ ಭದ್ರತೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಪ್ರಭಾವಿ ವ್ಯಕ್ತಿಗಳ ಬೆನ್ನ ಹತ್ತಿ ಇದು ಒಂದು ಜಯ ಸಿಕ್ಕೈತಿ. ಹಾಗಾಗಿ ಸ್ವಲ್ಪ ಜೀವ ಬೆದರಿಕೆ ಅನಿಸುತ್ತೆ ಸರ್. ಈಗ ನಾವು ಗೃಹಿಣಿ ಆಗೋದ್ರಿಂದ ಒಂದು ತರಕಾರಿಗೆ ಆಯ್ತು, ಒಂದು ಏನಾರು ತರಕಾತ ಅಂಗಡಿ ಪಂಗಡಿಗೆ ಅಡ್ಡಾಡೋದಿರ್ತೈತೆ ಸರ್. ಹಾಗಾಗಿ ಈಗ ಹೋಗುವಲ್ಲೇ ಬರುವಲ್ಲೇ ಸ್ವಲ್ಪ ಭಯ ಅನಿಸ್ತದೆ ಸರ್. ಅವಾಗ ಇಬ್ಬರು ಪೊಲೀಸರು ಬಂದಿದ್ದರು. ಪಾಪ ಅವ್ರು ಭಾಳ ನಂಗೆ ಸಹಕರಿಸಿದ್ರು. ಮೇಡಮ್ ನೀವು ಮಲ್ಕೊಡ್ರಿ, ನಾವಿಬ್ಬರು ಅದೇವಿ, ನಾನು ಕಾಯ್ತೀವಿ, ಟೆನ್ಷನ್ ಮಾಡ್ಕೊಬೇಡ್ರಿ ಅಂತಂದ್ರು. ರಕ್ಷಣೆ ಕೊಡಿ ಅಂತ ನಾನು ಕೇಳ್ಕೊತೀನಿ ಸರ್ ನಿಮ್ಮ ಮುಖಾಂತರ. ಇದು ಪ್ರಭಾವಿ ವ್ಯಕ್ತಿಗಳ ಬೆನ್ನ ಹತ್ತಿ ಇದು ಒಂದು ಜಯ ಸಿಕ್ಕೈತಿ. ಹಾಗಾಗಿ ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ವಿಚಾರ ಬಿರುಗಾಳಿ ಎದ್ದಿದೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಲ್ಲಿ ಸಚಿವ ಜಮೀರ್ ಅಹ್ಮದ್ ತಲೆದಂಡಕ್ಕೆ ವಿರೋಧಿ ಪಡೆ ಪಟ್ಟು ಹಿಡಿದಿದೆ. ಈ ಕಾರಣಕ್ಕೆ ಎಚ್ಚರಿಕೆ ಹೆಜ್ಜೆ ಇಡಲು ಮುಂದಾಗಿರುವ ಜಮೀರ್ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿಯಾಗಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಬೀಸುವ ದೊಣ್ಣೆಯಿಂದ ಪಾರಾಗಲು ಜಮೀರ್ ತಂತ್ರ ರೂಪಿಸಿದ್ದಾರೆ ಎನ್ನಲಾಗಿದೆ. ಸಚಿವ ಜಮೀರ್ ಟೀಮ್ ವಿರುದ್ಧ ಶಿಸ್ತು ಕ್ರಮದ ವಿಚಾರದ ಬಗ್ಗೆ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ. ಯಾರೂ ಕೂಡ ಪಕ್ಷಕ್ಕಿಂತ ದೊಡ್ಡವರಲ್ಲ. ಪಕ್ಷಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರೆ ಕ್ರಮ ಆಗುತ್ತೆ. ಈ ಗೊಂದಲ ಆಗಿರೋದೇ ಅಲ್ಪಸಂಖ್ಯಾತರಿಂದ ಅಲ್ವಾ? ಯಾರೇ ಆಗಲಿ, ಸಿಎಂ ಆಗಲಿ, ಡಿಸಿಎಂ ಆಗಲಿ, ನಾನಾಗಲಿ, ಜಮೀರ್ ಆಗಲಿ, ಪಕ್ಷಕ್ಕೆ ತೊಂದರೆ ಆಗುವ ಕೆಲಸ ಮಾಡಿದ್ರೆ ಕ್ರಮ ಆಗುತ್ತೆ ಅಂತ ಹೇಳಿದರು. ನಾವು ಹೇಳ್ತಾ ಇರ್ತಕ್ಕಂಥದ್ದು ಯಾರೇ ಆಗಲಿ, ಅದು ಸಿಎಂఏ ಆಗಲಿ, ಅದು ಡಿಸಿಎಂఏ ಆಗಲಿ, ಅದು ನಾವೇ ಆಗಲಿ, ಅದು ಜಮೀರ್ ಆಗಲಿ, ಯಾರು ಆಗಲಿ, ಯಾರಾದರೂ ಕೂಡ ಪಕ್ಷಕ್ಕೆ ತೊಂದರೆ ಆಗ್ತಕ್ಕಂಥ ಕೆಲಸ ಮಾಡೋದು ಎಲ್ಲರ ಮೇಲೂ ಶಿಸ್ತು ಕ್ರಮ ತಗೋತಾರೆ. ಸಚಿವ ಸಂಪುಟ ಪುನರಚನೆಗೆ ಒತ್ತಾಯಿಸಿ ದೆಹಲಿಗೆ ಶಾಸಕರು ಹೋಗಿರುವ ಬಗ್ಗೆ ಕಾಂಗ್ರೆಸ್ ಶಾಸಕ ಮಾಗಡಿ ಬಾಲಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಶಾಸಕರ ದೆಹಲಿ ಟೂರ್ ತಪ್ಪೇನಿದೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಳುವ ಹಕ್ಕಿದೆ. ಸಂಪುಟ ಪುನರಚನೆ ಆಗಬಹುದು ಅನ್ನುವಂಥ ವಿಶ್ವಾಸ ಇದೆ.
ಅಂತಿಮ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಸಂಪುಟ ಪುನಾರಚನೆ, ನಾಯಕತ್ವ ಬದಲಾವಣೆಯ ಚರ್ಚೆ ಆಗಲಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವುದು ಹೈಕಮಾಂಡ್ ಅಂತ ಬಾಲಕೃಷ್ಣ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಗಲಾಟೆ ಮಧ್ಯೆ ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಾ ಇದ್ದಾರೆ. ದೆಹಲಿಯಲ್ಲಿ ನಡೆಯಲಿರುವ ಬ್ರಿಡ್ಜ್ ಟು ಬೆಂಗಳೂರು ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ. ರಾಜ್ಯಕ್ಕೆ ಬಂಡವಾಳ ಹೂಡಿಕೆಗೆ ಉತ್ತೇಜಿಸುವ ನಿಟ್ಟಿನಲ್ಲಿ ಐಟಿ-ಬಿಟಿ ಇಲಾಖೆ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ಸುಮಾರು 80 ದೇಶದ ರಾಯಭಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದ ಬಳಿಕ ಕಾಲಾವಕಾಶ ಸಿಕ್ಕರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಅವರನ್ನ ಸಿಎಂ ಭೇಟಿಯಾಗುವ ಸಾಧ್ಯತೆ ಇದೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಬಗ್ಗೆ ಸಮಾಲೋಚನೆ ನಡೆಸುವ ಸಾಧ್ಯತೆ ಇದೆ. ನಮಗೆ ರಕ್ಷಣೆ ಕೊಡಿ ಅಂತ ಮೈಸೂರಿಗೆ ಎಸ್ಪಿ ಕಚೇರಿಗೆ ತುಮಕೂರಿನ ಪ್ರೇಮಿಗಳು ಬಂದಿದ್ದಾರೆ. ಗುಬ್ಬಿ ತಾಲೂಕಿನ ಸಂಗನಹಳ್ಳಿ ಗ್ರಾಮದ ಕೃಪಾ ಮತ್ತು ಧರಣೇಶ್ 4 ದಿನಗಳ ಹಿಂದೆ ದೇವಸ್ಥಾನವೊಂದರಲ್ಲಿ ಲವ್ ಮ್ಯಾರೇಜ್ ಆಗಿದ್ರು. ಹಿಂದೆ ಒಂದೇ ಗ್ರಾಮ ಒಂದೇ ಜಾತಿಯವರಾದ್ರೂ ಕೂಡ ಪೋಷಕರು ವಿರೋಧ ಮಾಡ್ತಿದ್ದಾರೆ. ನಮ್ಮ ಕುಟುಂಬಸ್ಥರಿಂದ ನಮಗೆ ಜೀವ ಭಯವಿದೆ, ನಮಗೆ ರಕ್ಷಣೆ ಕೊಡಿ ಅಂತ ಎಸ್ಪಿಗೆ ನವಜೋಡಿಗಳು ಮನವಿ ಮಾಡಿದ್ದಾರೆ. ನಾಳೆ ಇಸ್ರೇಲ್ ಲೆಬನಾನ್ ಮಧ್ಯೆ ಶಾಂತಿ ಮಾತುಕತೆ ನಡೆಯಲಿದೆ. ಈ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಹಿತಿ ನೀಡಿದ್ದಾರೆ. ತಮ್ಮ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಟ್ರಂಪ್, ಇಸ್ರೇಲ್ ಲೆಬನಾನ್ ಮಧ್ಯೆ ಶಾಂತಿ ತರಲು ಪ್ರಯತ್ನಿಸುತ್ತೇನೆ. ಇಸ್ರೇಲ್ ಹಾಗೂ ಲೆಬನಾನ್ನ ಇಬ್ಬರು ನಾಯಕರು 34 ವರ್ಷಗಳಿಂದ ಮಾತನಾಡಿಲ್ಲ. ನಾಳೆ ಇಬ್ಬರು ನಾಯಕರ ನಡುವೆ ಮಾತುಕತೆ ಆಗಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷದ ನಡುವೆ ಭಾರತೀಯ ನಿಯೋಗ ಅಮೆರಿಕಾಗೆ ಭೇಟಿ ನೀಡಲು ವೇದಿಕೆ ಸಜ್ಜಾಗಿದೆ. ಏಪ್ರಿಲ್ 20ರಂದು ಭಾರತೀಯ ನಿಯೋಗ ವಾಷಿಂಗ್ಟನ್ನ ಭೇಟಿ ನೀಡಿ ಅಮೆರಿಕದ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಗೆ ವ್ಯಾಪಾರ ವಹಿವಾಟು ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸಂಘರ್ಷದ ಪರಿಣಾಮ ದೇಶದಾದ್ಯಂತ ಎಲ್ಪಿಜಿ ಸಿಲಿಂಡರ್ ಅಭಾವ ಉಂಟಾಗಿದೆ. ಎಲ್ಪಿಜಿ ಸಿಲಿಂಡರ್ಗಾಗಿ ಜನರು ಏಜೆನ್ಸಿಗಳ ಮುಂದೆ ಕ್ಯೂ ನಿಂತಿರುವ ಘಟನೆ ಮೈಸೂರು ಜಿಲ್ಲೆ ಮಾದಿಗಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಅಡುಗೆ ಅನಿಲ ಸಿಲಿಂಡರ್ ಪಡೆಯಲು ಜನ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಬಿರಿಯಾನಿ ಹಾಗೂ ಸೀರೆಗಾಗಿ ಜನರು ಮುಗಿಬಿದ್ದಿರುವಂತಹ ಘಟನೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕೆಜಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಐಟಿಐ ಕಾಲೇಜು ಉದ್ಘಾಟನೆ ಮತ್ತು ಕಾರ್ಮಿಕ ಇಲಾಖೆಯ ಹಾಸ್ಟೆಲ್ ಕಟ್ಟಡದ ಗುದ್ದಲಿ ಪೂಜೆ ಕಾರ್ಯಕ್ರಮದ ವೇಳೆ ಬಿರಿಯಾನಿಗೆ ಜನರು ಮುಗಿಬಿದ್ದಿದ್ದಾರೆ. ಸಮಾವೇಶದ ಬಳಿಕ ಉಚಿತ ಸೀರೆ ಪಡೆಯಲು ಮಹಿಳೆಯರು ಹರಸಾಹಸ ಪಟ್ಟಿದ್ದಾರೆ. ಮೈಸೂರು ಜಿಲ್ಲೆ ನಂಜನಗೂಡಿನ ಶ್ರೀಕಂಠೇಶ್ವರ ಸನ್ನಿಧಿಗೆ ಕೋಟಿ ಕೋಟಿ ಕಾಣಿಕೆ ಹರಿದು ಬಂದಿದೆ. ಶ್ರೀಕಂಠೇಶ್ವರ ಜಾತ್ರೆಯಿಂದ ಅಪಾರ ಪ್ರಮಾಣದ ಕಾಣಿಕೆ ಸಂಗ್ರಹವಾಗಿದೆ. 2,11,49,000 ನಗದು, 58 ಗ್ರಾಂ ಚಿನ್ನ, 2 ಕೆಜಿ 500 ಗ್ರಾಂ ಬೆಳ್ಳಿ ಹಾಗೂ 46 ವಿದೇಶಿ ಕರೆನ್ಸಿ ಸಂಗ್ರಹವಾಗಿದೆ. ವಿಸಿ ನಾಲೆ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಹರಿಸಲು ಒತ್ತಾಯಿಸಿ ಮಂಡ್ಯದಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಶಿಂಷಾ ನದಿಯ ಅಚ್ಚುಕಟ್ಟು ಭಾಗದ ಕೃಷಿಗೆ ನೀರಿನ ಸಮಸ್ಯೆ ಇದೆ. ಈ ಹಿನ್ನೆಲೆ ಕೊಪ್ಪ ಭಾಗದ ವಿಸಿ ನಾಲೆಗೆ ನೀರು ಹರಿಸುವಂತೆ ಕೊಪ್ಪ ಹೋಬಳಿಯ 10 ಗ್ರಾಮಗಳ ರೈತರು ಪ್ರತಿಭಟನೆ ಮಾಡಿದ್ದಾರೆ. 40-50 ವರ್ಷಗಳಿಂದ ನಿರಂತರವಾಗಿ ಶಿಂಷಾ ಅಚ್ಚುಕಟ್ಟುದಾರರಿಗೆ ಬೇಸಿಗೆ ಬೆಳೆಯೂ ಕೂಡ ಅತ್ಯಂತ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇತ್ತು. ಈ ಬಾರಿ ಮತ್ತು ಕಳೆದ ವರ್ಷದಿಂದ ಬೇಸಿಗೆ ಬೆಳೆಯ ನೀರಿನ ತೀವ್ರ ಅಭಾವ ನಮ್ಮನ್ನು ಕಾಡ್ತಾ ಇದೆ. ಇದು ಘೋರ ಅನ್ಯಾಯ. ಹಾಗಾಗಿ ಇವತ್ತು ಬೋಳಾರೆ ಕೆರೆಯಿಂದ ಶಿಂಷಾ ನಾಲೆಗೆ ನೀರನ್ನು ಡಂಪ್ ಮಾಡುವಂಥ ವ್ಯವಸ್ಥೆಯನ್ನು ನೀರಾವರಿ ಇಲಾಖೆ ಕೈಗೊಳ್ಳಬೇಕು. ಇನ್ನು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ವಿರೋಧಿಸಿ ಶಿವಮೊಗ್ಗದಲ್ಲಿ ರಾಷ್ಟ್ರ ಭಕ್ತರ ಬಳಗದಿಂದ ಪ್ರತಿಭಟನೆ ನಡೆಯಿತು. ಸೈಕಲ್ ಜಾಥಾ ನಡೆಸುವ ಮೂಲಕ ಯೋಜನೆಯನ್ನ ಪ್ರತಿಭಟನಾಕಾರರು ವಿರೋಧಿಸಿದ್ರು. ಪರಿಸರ ವಿರೋಧಿ ಯೋಜನೆಯನ್ನ ಜಾರಿಗೊಳಿಸಬಾರದು ಅಂತ ಆಗ್ರಹಿಸಿದ್ದಾರೆ. ಇನ್ನುಳಿದ ಸುದ್ದಿಗಳು ಬ್ರೇಕ್ ಆದ್ಮೇಲೆ.
ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿರುವಂತಹ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ನಟ ಧನ್ವೀರ್ ಆಗಮಿಸಿದ್ದಾರೆ. ವಾರಕ್ಕೆ 2 ಬಾರಿ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಆಗಮಿಸುತ್ತಾರೆ. ಕೊಲೆ ಆರೋಪಿ ನಟ ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಮಲ್ಲಿ ಮಾಧ್ಯಮಗಳ ಮುಂದೆ ದಿಢೀರ್ ಪ್ರತ್ಯಕ್ಷವಾಗಿದ್ದಾರೆ. ಸುದ್ದಿಗೋಷ್ಠಿ ಮಾಡಿದ ಮಲ್ಲಿ, ನಾನು ಸೋತಿರುವಂತಹ ವ್ಯಕ್ತಿ, ನಾನು ಸತ್ತಿಲ್ಲ. ದರ್ಶನ್ ನನ್ನ ಸ್ವಂತ ಅಣ್ಣನಂತೆ. ದರ್ಶನ್ಗೆ ನಾನು ವಂಚಿಸಿದ್ದೀನಿ ಅನ್ನೋದು ಸುಳ್ಳು. ದರ್ಶನ್ ಕೇಸ್ನಲ್ಲೂ ನನ್ನ ಹೆಸರು ಬಂತು. ಅವರು ಆದಷ್ಟು ಬೇಗ ನಿರಪರಾಧಿ ಅಂತ ಜೈಲಿನಿಂದ ಹೊರಗೆ ಬರಲಿ. ದರ್ಶನ್ ಸರ್ ಮತ್ತೆ ಕೆಲಸಕ್ಕೆ ಕರೆದ್ರೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಲ್ಲಿ. ಒಂದು 5 ಕೋಟಿವರೆಗೂ ಇತ್ತು ಸಾಲ ನನಗೆ. ಬಟ್ ನನಗೆ ಆ ಟೈಮಲ್ಲಿ ಅರ್ಜೆಂಟ್ ಗುತ್ತಿಗೆ ಬಂದರು, ಕಮಿಟ್ಮೆಂಟ್ 1 ಕೋಟಿವರೆಗೂ ಇತ್ತು. ನಾನು ಅನಿವಾರ್ಯವಾಗಿ ಆ 1 ಕೋಟಿ ಅಷ್ಟೇ ನಾನು ದರ್ಶನ್ ಸರ್ ಹತ್ರ ಹೋಗಿ ಫುಲ್ 5 ಕೋಟಿ ಅಂತ ಹೇಳಲಿಲ್ಲ. ನಾನು ಸರ್ 1 ಕೋಟಿ ಸಾಲ ಇದೆ ಕೊಡಿ ಅದೇ ಇಮಿಡಿಯೇಟ್ ಕೊಟ್ಟರು ಸರ್. ಇಮಿಡಿಯೇಟ್ ಕೊಟ್ಟರು. ದರ್ಶನ್ ಸರ್ ಹೆಲ್ಪ್ ಮಾಡಿದ್ದಾರೆ. ನನ್ನ ಬಗ್ಗೆ ಏನೇನೋ ಅಪವಾದಗಳು ಬಂದಿದ್ದಾರೆ. ನಾನು ಯಾವುದಕ್ಕೂ ಏನಿಲ್ಲ, ಒಂದು ಡಿಸ್ಟ್ರಿಬ್ಯೂಷನಲ್ಲಿ ನನಗೆ ಹಿಂಗಾಗಿದೆ ಅಂತ ನನ್ನ ಮೇಲೆ ಅಪವಾದ ಬಂತು. ನಾನು ಮಾಡಿರಲಿಲ್ಲ ಸರ್. ಅದು ಯಾವುದೋ ಒಂದು ಬೇರೆ ಟೆಕ್ನಿಕಲ್ ಮಿಸ್ಟೇಕ್ ಆಗಿದ್ದು, ಅದು ನನ್ನ ಮೇಲೆ ಅಪವಾದ ಬಂತು. ನಾನು 1 ರೂಪಾಯಿ ಯಾರ್ದು ತೊಗೊಳೋಗಿಲ್ಲ ಸರ್, ಇನ್ಕ್ಲೂಡಿಂಗ್ ದರ್ಶನ್ ಸರ್. ದರ್ಶನ್ ಸರೇ ನನ್ನ ಕಷ್ಟ ಅಂತಂದ ಕೊಟ್ಟರು ದುಡ್ಡು ಬಿಟ್ಟರೆ ಬೇರೆ ಯಾವ ದುಡ್ಡು ತೊಗೊಳೋಗಿಲ್ಲ. 2015 ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಬಜೆಟ್ಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕೆಲ ತಿದ್ದುಪಡಿಯೊಂದಿಗೆ ನಗರಾಭಿವೃದ್ಧಿ ಇಲಾಖೆ ಜಿಬಿಎ ಬಜೆಟ್ಗೆ ಅನುಮೋದನೆ ನೀಡಿದೆ. 2026-27ನೇ ಸಾಲಿನ ರಾಜ್ಯ ಬಜೆಟ್ನ ಮೀಸಲು 3,000 ಕೋಟಿ ಅನುದಾನವನ್ನು ಕೂಡ ನಗರ ಪಾಲಿಕೆವಾರು ಹಂಚಿಕೆ ಮಾಡಲಾಗಿದೆ. ಬೆಂಗಳೂರು ಪೂರ್ವ ಪಾಲಿಕೆಗೆ 298.10 ಕೋಟಿ, ಬೆಂಗಳೂರು ಪಶ್ಚಿಮಕ್ಕೆ 667.74 ಕೋಟಿ, ಬೆಂಗಳೂರು ಉತ್ತರಕ್ಕೆ 429.20 ಕೋಟಿ, ಬೆಂಗಳೂರು ದಕ್ಷಿಣ ಪಾಲಿಕೆಗೆ 429.27 ಕೋಟಿ ಮತ್ತು ಬೆಂಗಳೂರು ಕೇಂದ್ರ ಪಾಲಿಕೆಗೆ 375.61 ಕೋಟಿಯನ್ನು ಹಂಚಿಕೆ ಮಾಡಲಾಗಿದೆ. ಇವತ್ತಿನಿಂದ ಬೆಂಗಳೂರಿನಲ್ಲಿ ಮನೆ ಗಣತಿ ಆರಂಭವಾಗಲಿದೆ. 1 ತಿಂಗಳ ಕಾಲ ಜನಗಣತಿ ನಡೆಯಲಿದ್ದು, ಮನೆಯ ಸ್ಥಿತಿ, ಮೂಲಸೌಕರ್ಯ, ಆಸ್ತಿ ವಿವರ ಸಂಗ್ರಹಿಸಲಾಗುತ್ತೆ. ಗಣತಿಯಲ್ಲಿ ಒಟ್ಟು 33 ಪ್ರಶ್ನೆಗಳಿರಲಿದ್ದು, ಈ ಬಾರಿ ಜನಗಣತಿ ಪೂರ್ಣ ಡಿಜಿಟಲ್ ವ್ಯವಸ್ಥೆಯಲ್ಲಿ ನಡೆಯುತ್ತೆ. ಬೆಂಗಳೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ನಗರದ ವಿವಿಧ ಠಾಣೆಗಳ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಸಿ ಒಟ್ಟು 11.81 ಕೋಟಿ ಬೆಲೆಯ ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ. 2 ವಿದೇಶಿ ಮಹಿಳೆಯರು ಸೇರಿದಂತೆ 10 ಆರೋಪಿಗಳನ್ನು ಬಂಧಿಸಲಾಗಿದೆ. ಬಂಧಿತರಿಂದ 5.9 ಕೆಜಿಯಷ್ಟು ಎಂಡಿಎಂಎ, 1.15 ಕೆಜಿಯಷ್ಟು ಕೊಕೇನ್, 21 ಕೆಜಿ ಗಾಂಜಾ, 19 ಗ್ರಾಂ ಎಕ್ಸ್ ಟೆರಿಫಿಕ್ಸ್ ಮತ್ತು 1 ಬೈಕ್ ಅನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಯಲಹಂಕ, ದೇವರಜೀವನಹಳ್ಳಿ ಮತ್ತು ಬಾಣಸವಾಡಿ, ಕೋರಮಂಗಲ, ಬೊಮ್ಮನಹಳ್ಳಿ, ಪುಲಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲೆಕ್ಸಸ್ ಇಂಡಿಯಾ ತನ್ನ ಇಎಸ್ ಸೀರೀಸ್ನ ಇವಿ ಕಾರನ್ನು ಲಾಂಚ್ ಮಾಡಿದೆ. ಅತ್ಯಾಧುನಿಕ ತಂತ್ರಜ್ಞಾನ, ಹೈಬ್ರಿಡ್ ಎಂಜಿನ್ ಮತ್ತು ಉತ್ತಮ ಸೌಕರ್ಯವನ್ನು ಹೊಂದಿರುವಂತಹ ಲೆಕ್ಸಸ್ ಇಎಸ್ ಸೀರೀಸ್ನ ಕಾರುಗಳು ಇದೀಗ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಕಡಿಮೆ ಸಮಯದಲ್ಲಿ ಬ್ಯಾಟರಿ ಚಾರ್ಜ್ ಆಗಲಿದ್ದು, ಆಧುನಿಕ ಬ್ಯಾಟರಿಯನ್ನು ಹೊಂದಿದೆ. 1 ಬಾರಿ ಚಾರ್ಜ್ ಮಾಡಿದರೆ 580 ಕಿಲೋಮೀಟರ್ವರೆಗೂ ಪ್ರಯಾಣಿಸಬಹುದಾಗಿದೆ. ಇಎಸ್ 500ಇ ಸೀರೀಸ್ನ ಕಾರಿಗೆ 89.99 ಲಕ್ಷ ಬೆಲೆ ಇದ್ದು, ಇವಿ ವೆಹಿಕಲ್ ಖರೀದಿ ಮಾಡಬೇಕು ಅನ್ನೋರಿಗೆ ಲೆಕ್ಸಸ್ ಕಾರು ಉತ್ತಮ ಆಯ್ಕೆಯಾಗಿದೆ. ES 500E ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ಕಾರ್ ಲಾಂಚ್ ಮಾಡಿದ್ದೀವಿ. ಸೊ ದಯವಿಟ್ಟು ಎಲ್ಲರೂ ಬನ್ನಿ. 17ನೇ ತಾರೀಕಿಂದ 19ನೇ ತಾರೀಕು ತನಕ ಇದು ಡಿಸ್ಪ್ಲೇಲಿರುತ್ತೆ ಶೋರೂಮಲ್ಲಿ. ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ಮೊಟ್ಟ ಮೊದಲ ಬಾರಿಗೆ ಲೆಕ್ಸಸಲ್ಲಿ ಎಲೆಕ್ಟ್ರಿಕ್ ಕಾರ್ ಅಂತ ಲಾಂಚ್ ಮಾಡಿರೋದು.
ಇದರ ರೇಂಜ್ ನೋಡಿದ್ರೆ 0 to ಅಂದರೆ ಬ್ಯಾಟ್ರಿ 100% ಒಂದು ಸರಿ ಚಾರ್ಜ್ ಆದರೆ 580 ಕಿಲೋಮೀಟ್ರ್ ಕೊಡುತ್ತೆ. ಆಮೇಲೆ ದ ಟೈಮ್ ಟೇಕನ್ ಅಂದರೆ 0 to 100 ಚಾರ್ಜ್ ಮಾಡೋಕ್ಕೆ ಬರೀ 28 ನಿಮಿಷ ತಗೊಳುತ್ತೆ. ಇದರ ಪ್ರೈಸ್ ಬಂದು ಎಕ್ಸ್ ಶೋರೂಮ್ 89,99,000 ಇದೆ. ಸೊ ಆನ್ ರೋಡ್ ಮೇ ಬಿ 1 crore 3 lakh 1 crore 4 lakh ಆಗ್ಬೋದು. ಹಳೆಯ ಸಂಪ್ರದಾಯದಂತೆ ಎತ್ತಿನ ಬಂಡಿಯಲ್ಲಿ ವಧುವರರು ಮೆರವಣಿಗೆ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕಾಡ್ಗೋಡಿಯಲ್ಲಿ ಎತ್ತಿನ ಬಂಡಿಯಲ್ಲಿ ವಧುವರರ ಮೆರವಣಿಗೆ ಮಾಡಲಾಗಿದೆ. ಹೇಮಂತ್ ಹಾಗೂ ಅಂಕಿತಾ ನವಜೋಡಿಯನ್ನ ಎತ್ತಿನ ಬಂಡಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡಲಾಗಿದೆ.